ಅವನಿಗೆ ಹಾಲು ಮತ್ತವ್ರಿಗೆ ಅಂತ ಕೀರುತಿಯನ್ನು ಮಾಡಿದ. ಹೊತ್ತೊಂಡು ತನ ಎಷ್ಟು ಆಗ್ತದ ಅಂದ್ರೆ ಎಲ್ಲ ದೇವರುಗಳ್ರಿ ಮೊದಲು ಸಣ್ಣ ಮೂರ್ತಿ ಸಣ್ಣ ಗುಡಿ ಹೆಂಗ್ಯಾಂಗ ನಮ್ಮ ಜಗತ್ತು ಆಡಾಸ್ತದ ಹಂಗೆಲ್ಲ ದೊಡ್ಡ ಗುಡಿ ಮಾಡಿವು. ಹಾಲು ಸಿದ್ದೇಶ್ವರ ಹೇಳಣತ್ತಾರೆ ಎಲ್ಲಿ ಇರ್ತೀನಲ್ಲ ರಾಜ್ಯ ವಾಡ್ಯದಾಗ ಇರ್ತೀನಿ. ಅದಾನಿಲ್ರಿ ವಾಡ್ಯದಾಗ ಅಪ್ಪೋಜಿ ವಾಡಿಗೂ ವಾಡ್ಯದೊಳಗದಾನ, ನಣದಿಗೂ ವಾಡ್ಯದೊಳಗದಾನ, ಕಂಕನವಾಡಿಗೂ ವಾಡ್ಯದೊಳಗದಾನ. ಯಾವ್ಯಾವ ಊರಿಗೆ ಯಾವ್ಯಾವ ರಾಜ್ಯರ ಆಡಳಿತ ಆಳ್ವಿಕೆ ವಾಡ್ಯಗಳಿರ್ತಾವ ನೋಡು, ಆ ವಾಡ್ಯಗೊಳದಾಗ ನಾ ಇರ್ತೀನಿ ಅಂತ ಹಾಲು ಸಿದ್ದೇಶ್ವರ ಹೇಳ್ತಂತ ಬಂಧುಗಳೇ. ವಿಜಯಪುರ ಜಿಲ್ಲೆಯ ನೂತನ ಇವತ್ತಿನ ತಿಕೋಟ ತಾಲೂಕಿನ ಕಾರಿಕೊಲ್ಲ ಗ್ರಾಮದಲ್ಲಿ ನಮ್ಮ ಕುರುಬ ಸಮಾಜದ ಕುರಿ ಹಿಂಡಿನೊಳಗ ಹಸರಂಗಿ ಹಾಲಗಡಗ ಕುಶಲಾದ ಕುಂಚಿಗೆ ಹಾಕಿ ಕೈಕಾಲ ಬಿಚ್ಚಿ ಆಡುತ್ತಿದ್ದ ಎಲ್ಲಿ ಕಾಣಿಸಿಕೊಂಡ ಆತಕ್ಕೆ ನಮ್ಮ ಕುರುಬರ ಕುರಿ ಹಿಂಡಿನೊಳಗ ಕಾರಿಕೊಳದಲ್ಲಿ ಕಾಣಿಸಿಕೊಂಡ. ಆ ಕಾರಿಕೊಳದಲ್ಲಿ ಕಾಣಿಸಿಕೊಂಡು ಆ ಕುರುಬನ ಮನೆಯೊಳಗ ಬೆಳೆದ. ಆ ಕುರುಬನ ಮನೆಯೊಳಗೆ ಬೆಳೆದ. ಕುರುಬನ ಮನೆಯೊಳಗ ಆ ನಾಕಾರ ಹುಡುಗರಿದ್ದು. ನಾಕಾರ ಹುಡುಗರಿದ್ದು ಅಲ್ಲಿ ಸೇವಾ ಒಂದು ಮುಗಿತ್ತು. ಅಂದ್ರ ಯಾರ್ಯಾರಿಗೆ ಉದ್ಧಾರ ಮಾಡ್ಬೇಕಂತ ಮಂದಿರ್ತಕ್ಕಂಥ ಪರಮಾತ್ಮ ಸೇವಾ ಮುಗಿತ್ತು. ತನ್ನ ಮಕ್ಕಳಿಗೆ ತನ್ನ ಹಾಲು ಮತದ ಸಮಾಜದ ಹಿರಿಯ ತನ್ನ ಮಕ್ಕಳಿಗೆ ಬೈತಿದ್ದ. ತನ್ನ ಮಕ್ಕಳಿಗೆ ಒಂದು ಹೊಡೆದ ಬುದ್ಧಿ ಹೇಳ್ತಿದ್ದ. ಹಿಂಗ ಹೇಳಬಾರ್ದು ಹಿಂಗ್ ಹೊಡಿಬಾರ್ದು ಅಂತೇಳಿ ಹಾಲಿಸಿದ್ದ. ಅವಂಗ ಹೇಳಕ್ ಹೋದಕ್ಕಾರ ನಿನ್ನಂತವ್ರ ಹಿಂದಿನ ಮಕ್ಕಳಿಗೆ ಕೆಡತಾರ್ತಿತ್ತಂದ ಆ ಹಿಂದಿನ ಒಂದು ಕಡಿಗಾಗಿ ಒಂದು ಮಂದಿರದೊಳಗೆ ಹೋಗಿ ಮಾಯನಾಗಿ ಬಿಟ್ಟ. ಹಾಲು ಸಿದ್ದೇಶ್ವರ ಮಂದಿರದೊಳಗೆ ಹೋಗಿ ಮಾಯ ಆಗಿ ಎಲ್ಲಿಗೆ ಬಂದ? ಎಲ್ಲಿಗ್ರಿಪ್ಪ? ಬೆಳಗಾವಿ ಜಿಲ್ಲಾ ಅತನಿ ತಾಲೂಕು ಹುಲಗಬಾಳಿ ಗ್ರಾಮಕ್ಕೆ ಬಂದ. ಬೆಳಗಾವಿ ಜಿಲ್ಲಾ ಅತನಿ ತಾಲೂಕು ಹುಲಗಬಾಳಿ ಗ್ರಾಮಕ್ಕೆ ಬಂದ. ಹುಲಗಬಾಳಿ ಗ್ರಾಮಕ್ಕೆ ಬರ್ಬೇಕಾದ್ರೆ ಹೆಂಗಾಗಿತ್ತು? ಹೆಂಗ್ರಿಪ್ಪ? ಹುಲಗಬಾಳಿ ಗ್ರಾಮದಲ್ಲಿ ಈರಪ್ಪ ತಾಯಮ್ಮ ಅಂತೇಳಿ ನಮ್ಮ ಹಾಲು ಮತ ಸಮಾಜದವರು. ನಮ್ಮ ಹಾಲು ಮತ ಸಮಾಜದವ್ರ ಮಣಿತಾಂದಾಗ ಏನಿತ್ತು? ಏನ್ರಿಪ್ಪ? ಧಾನ್ಯ ದೌಲತ್ತ ಸಿರಿ ಸಂಪತ್ತ ಆಕಳ ಹಿಂಡ ಹೋರಿ ದವಣಿ ತುಂಬಿ ತುಳುಕಿತ್ತು. ಯಾರ ಮನೆಯೊಳಗ? ಈರಪ್ಪ ತಾಯಮ್ಮನ ಮನೆಯೊಳಗ ತುಂಬಿ ತುಳುಕಿತ್ತು. ಹೊಟ್ಟಿದಿಂದ ಮಕ್ಕಳಿಲ್ಲ. ಹೊಟ್ಟಿದಿಂದ ಮಕ್ಕಳಿಲ್ಲಾರ್ದಕ್ಕಾಗಿ ಕೃಷ್ಣ ಹೊಳಿಗೆ ಏನಾರ ನೀರು ಒಯ್ಬೇಕಂತ ಬಂದ್ರ ಯಾನ ಕೃಷ್ಣ ಹೊಳಿ ಹರಿದದು ನೋಡ್ರಿ. ಈ ಹೊಳಿಗೆ ಹುಲಗಬಾಳಿ ಗ್ರಾಮದಿಂದ ಬಂದ್ರ ವಾರಿಗೆ ಗೆಳ್ತಾರ ನಿಂದೆ ಮಾಡ್ತಿದ್ರು. ಏನು ನಿಂದೆ ಮಾಡ್ತಿದ್ರು ತಾಯೋಗತ್ ಕೇಳಿದ್ರ? ಏನ್ರಿಪ್ಪ? ತಾಯವ್ವ ನಾವು ಎಲ್ಲೋಕ್ಕಿಂತ ಮೊದಲು ಬಂದರೆ ಹೊಳಿಗೆ ನೀರು ಒಯ್ಯು, ಇಲ್ಲ ತರ ನಾವು ಓದ ನಂತರ ಒಯ್ಯು. ನೀ ರನ್ನದ ಕೊಡ ತಗೊಳಕ್ಕೆ ಚಿನ್ನದ ಸಿಂಬಿ ತಗೊಳಕ್ಕೆ ಹೊಳೆ ನೀರಿಗೆ ಬಂದು ಬಂಡಿ ಕೂಡ ತುಂಬಿದಂದ್ರೆ ಎತ್ತಿ ಹೊರಸ್ರಿ ಅಂತ ನಮಗ್ ಹೇಳಾಕಿ ನಿನ್ನ ಮಾರಿ ನೋಡಿದ್ರೆ ನೀ ಮೊದಲೇ ಬಂಜಿ, ನಿನ್ನ ಹೊಟ್ಟಿಲೆ ಮಕ್ಕಳಿಲ್ಲ, ನೀ ಮೊದಲೇ ಬಂಜಿ. ಹಿರಿಯರು ಹೆಂಗ್ ಹೇಳ್ಯಾರಂದ್ರ ಕುಳುಬಾರದ ಮೋತಿ ನೋಡಬಾರ್ದು, ಕೊಳೆ ಹಾದ ಮರದ ಮೋತಿ ನೋಡಬಾರ್ದು, ಹುಟ್ಟ ಬಂಜೇರು ಮೋತಿ ಹೊಟ್ಟೆ ನೋಡಬಾರ್ದು ಅಂತ ಹಿರಿಯರು ಹೇಳ್ಯಾರ. ನಿನ್ನ ಮಾರಿ ನೋಡ್ರೆ ನಮಗ್ ಹೆಂಗ ಆಕೈತಿ ಅಂತಂದ್ರೆ ವಿಷಯದ ಹಾವು ಇದ್ರಿಗೆ ಬಂದಂಗ ಆಕೈತೆ ತಾಯವ್ವ ಅಂದ್ರು. ಹೆಂಗಾಗಿರ್ಬೇಕ್ರಿ ತಾಯವ್ವಾಗ? ಮುಗುಲ್ ಹರಿದು ಮೈ ಮೇಲೆ ಬಿದ್ದಂಗಾಯ್ತು. ತುಂಬಿದ ಹೊಟ್ಟೆ ಖಾಲಿ ಆದಂಗಾಯ್ತು. ತುಂಬಿದ ಹೊಟ್ಟೆ ಹಸದಂಗಾಯ್ತು. ದುಃಖ ಮಾಡ್ತಾಳ, ಬೋರ್ಯಾಡಿ ಹೇಳ್ತಾ. ಮಕ್ಕಳಿಲ್ದವ್ರ ಮನೆ ಲೆಕ್ಕದಾಗಿಲ್ಲ. ಮಕ್ಕಳಿಲ್ಲಾರ ತಾಯಿ ತಂದೆಗೆ ಮೋಕ್ಷ ಇಲ್ಲ. ನಾವು ಸತಿಪತಿಗಳಾದೇವ್ ಕರೆ ಪರಮಾತ್ಮ ನಮಗೆ ಮಕ್ಕಳು ಕೊಟ್ಟಿಲ್ಲ. ಈ ಬೋದಾಗಿರಬಾರ್ದು, ಪ್ರಾಣಿ ಕೊಟ್ಟು ಬಿಡ್ಬೇಕಂತೆ ಸಂಕಲ್ಪ ಮಾಡ್ಕೊಂಡ್ಳು. ಆಕಾಶವಾಣಿ ಆಯ್ತು ಹಾಲು ಸಿದ್ದಂದು. ನಾ ಯಾವ ರೂಪದಿಂದ ಬರ್ತೀನಿ ನನಗೆ ಗುರುತಿಡಿ, ನನಗೆ ಗುರುತಿಡಿ ಅಂದ್ರೆ ನಿನಗೆ ಸಂತಾನ ಕೊಟ್ಟು ಬಿಡ್ತೀನಿ ಅಂದ. ಅದೇ ದಿವಸ ಯಾಳೆ ಸೋಮವಾರ ಈರಪ್ಪ ತೀರ್ಕೊಂಡ. ಈರಪ್ಪ ತೀರ್ಕೊಂಡ. ಈರಪ್ಪಗಿಟ್ಟು ಅಳ್ತಿದ್ರು. ಊರಿನ ಜನ ಕುಡ್ಕೊಂಡು ಹುಲಗಬಾಳಿ ಗ್ರಾಮದಾಗ ಈರಪ್ಪಗೆ ಇಟ್ಟು ಅಳ್ತಿದ್ರು. ಅಳು ಟೈಮ್ದಾಗ ಆಕಾಶವಾಣಿ ಹಿಂದಾಗ್ಯದ ನಿನ್ನ ದಿವಸ. ಅಳು ಟೈಮ್ದಾಗ ಹೆಂಗ ಹಾಲು ಸಿದ್ದೇಶ್ವರ ಕೇಳಿದ್ರ ಅದೇ ಈರಪ್ಪನ ಹೊಲದೊಳಗ ಒಣಗಿರ್ತಕ್ಕಂಥ ಬನ್ನಿ ಮರ. ಅತನಿ ತಾಲೂಕು ಹುಲಗಬಾಳಿ ಬಹಳ ದೂರ ಇಲ್ರಿ. ಒಣಗಿರ್ತಕ್ಕಂಥ ಬನ್ನಿ ಮರದ ಕೆಳಗ ಹಾಲಗಲ್ಲ ಹವಳದ ತುಟ್ಟಿ ಬಂಗಾರದ ವರ್ಣ ಸೂರ್ಯನ ಕಿರಣ ಹಸರಂಗಿ ಹಾಲಗಡಗ ಹಾಕೊಂಡು ಸಣ್ಣ ಕೂಸಾಗಿ ಬನ್ನಿ ಮರದ ಕೆಳಗೆ ಆಡ್ತಿದ್ದ. ಬನ್ನಿ ಮರದ ಕೆಳಗೆ ಯಾವಾಗ ಹುಲಗಬಾಳಿ ಗ್ರಾಮದಾಗ ಆಡ್ತಿದ್ದ. ಅಳುತ್ತ ಗಂಡನ ಶವದ ಮುಂದೆ ಕೂತು ಅಳತಿರ್ತಕ್ಕಂಥ ಮಡದಿ ಹೊಳ್ಳಿ ತನ್ನ ಹೊಲದಾಗ ನೋಡಿದ್ರು ಒಣಗಿ ಹೋದ ಬನ್ನಿ ಗಿಡ ಚಿಗುತ್ತಿತ್ತು. ನಿನ್ನೆ ಆಕಾಶವಾಣಿಯಾಗ ಅದು ಗುರುತು ಹಿಡಿಯತ್ತೆ. ಒಣಗಿರ್ತಕ್ಕಂಥ ಬನ್ನಿ ಮರ ಹಿಂಗ ಸಿಗುತ್ತದಾದ್ರೆ ಓಡಿ ಹೋಗಿ ಬನ್ನಿ ಮರದ ಕೆಳಗೆ ನೋಡ್ತಾಳ. ಸಣ್ಣ ಕೂಸಾಗಿ ಆಡಕತ್ತಾನ ಹಾಲು ಸಿದ್ದೇಶ್ವರ. ಆ ಹಾಲು ಸಿದ್ದೇಶ್ವರ ಕರ್ಕೊಂಡು ಬಂದು ಕೇಳ್ತಾಳೆ ಏನಂತೇಳಿ. ಹೇಳ್ತಾಳೆ ಯಪ್ಪ ಹಿಂಗ ಆಕಾಶವಾಣಿಯಾಗ ಹಾಲು ಸಿದ್ದಂದ ಸತ್ತ ಶವದ ಮುಂದೆ ಕೂತ್ ಹತ್ರ ಅವನಿಗೆ ಗುರುತಾಗುದಿಲ್ಲ. ಗುರುತಾಕದೇನ್ರಿ? ಇಲ್ರಿ. ಆ ಸತ್ತವನ ಮುಂದೆ ಕೂತತ್ರ ನೀನು ಕೇಳಿಸೋದಲ್ಲ, ಗುರುತ ಎಲ್ಲ ಕಣ್ಣು ಹೋಗ್ಯಾವ, ಕಿವಿಣಿ ಎಲ್ಲ ಮುಗ್ದದ. ಸತ್ತವನ ಮುಂದೆ ಕೂತಾಳೋದಿಲ್ಲ. ಯಾನಾರ ಇದ್ರಿ ಎಬಿಸಿ ಹೇಳೋದಂದ. ಹುಲಗಬಾಳಿ ಗ್ರಾಮದೊಳಗೆ ಸತ್ತಿರ್ತಕ್ಕಂಥವನ್ನ ಎಬಿಸಿ ಆಶೀರ್ವಾದ ಮಾಡಿದ. ಜಗತ್ತಿ ಬೆಳಗುದು ನಿಮ್ಮ ಮಣಿತಾನಕ್ಕ
ಮಕ್ಕಳು ಹುಟ್ಟಿ ಬರ್ತಾವ ಹಾಲಿಸಿದ್ದಪ್ಪ ಪಚೋಡಿ ಹಾಲಿಸಿದ್ದ ಆಶೀರ್ವಾದ ಮಾಡಿದ. ಹತ್ ಯಪ್ಪ ಮನಿ ಬಿಟ್ಟು ಹೋಗ್ಬೇಡ, ನನ್ನ ಮನಿಯೊಳಗಿರುತ್ತೆ ಇರಪ್ಪ ತಾಯಂ ಪಾದಿಗೆ ಬಿದ್ರು. ಅವಾಗ ಹೇಳ್ತಾನೆ, ಏನ್ ಹೇಳಿದ್ರಿ? ನಾವೊಬ್ಬರ ಮನ್ಯಾಗ ಇರಾಕ್ ಬಂದಾವಲ್ಲ, ಜಗತ್ತು ಕಲ್ಯಾಣ ಮಾಡಕ್ ಬಂದಾವಿದ್ದೀನಿ, ಜಗತ್ತು ರಕ್ಷಣೆ ಮಾಡಕ್ ಬಂದಾವಿದ್ದೀನಿ. ನಾ ಹಿಂಗೆ ಪವಾಡ ಮಾಡುತ್ತಾ ಮುಂದೆ ಹೋಗ್ತೀನಿ. ಯಾವಾಗ ಬರೋಯಪ್ಪ ಅಂತ ಕೇಳ. ಯಾವಾಗ ಬರೋಯಪ್ಪ ಅಂದ್ರೆ ಜಗತ್ತು ಕಲ್ಯಾಣ ಮಾಡಿ ಜಗತ್ತು ಸುತ್ತ ಹಾಕಿ ಆ ಕೊನೆ ಸ್ಥಾಯಿಗೆ ನಂದು ಅಪ್ಪಾಜಿ ವಾಡಿ ಆಗೋದು ಆಗ್ತದ. ಖರೆ 12 ವರ್ಷಕ್ಕೊಮ್ಮೆ ನನ್ನ ಪವಾಡ ಮಠಗಳದಾವ. ಪವಾಡ ಮಠಗಳ ಒಳಗ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಗುಡ್ಡದ ಬ್ಯಾಕುಡದಿಂದ ಕೊರವಂಜಿ ರೂಪಿಯಾಗಿರ್ತಕ್ಕಂಥ ಲಕ್ಕವನ್ನ ಕರ್ಕೊಂಡು ಕಂಕನವಾಡಿ ಗ್ರಾಮದಿಂದ ಹಾಲಸಿದ್ದೇಶ್ವರನ ಅನ್ನನಾಗಿ, ತಂಗಿ ಲಕ್ಕವನ್ನ ಕರ್ಕೊಂಡು ಹಾಲಸಿದ್ದೇಶ್ವರನ ಅನ್ನನಾಗಿ ಹುಲಗಬಾಳಿ ಗ್ರಾಮದ ಪಡವಲಕರ್ ಅಂತಕ್ಕಂಥ ಮನೆತನಕ್ಕೆ 12 ವರ್ಷಕ್ಕೊಮ್ಮೆ ಹೊಳಿ ಜಳಕಕ್ಕೆ ಬಂದು ನಿಮ್ಮ ಮನ್ಯಾಗ ವಸ್ತಿನಿ ತಗೋತೀನಿ, ಸೇವಾ ಚಾಕ್ರಿ ಮಾಡ್ರಿ ಅಂದ. ಕಾಲ ತಕ್ಕಂತೆ ಪಾರೊಂದು ಪೋರಿ ನೆಲವೊಂದು ಗಂಗೆ ಸೂರ್ಯ ಚಂದ್ರ ಇವ್ರಿಗಿದು ಹುಲಗಬಾಳಿ ಒಳಗೆ ನಡೆದದ. ಈ ಪಾಳಿ ಒಳಗ ಬಹಳ ಮಾತಾಡಿ ಬೇಸರ ಆಗುದ್ರಿ. ಇನ್ನೊಂದು ಚಾಲ್ ಹಾಡಿ ಪಾಳಿ ಮುಗಿಸ್ತೀವ್ರಿ. ಮುಂದಿನ ಪಾಳಿಗೆ ಕೊಲ್ಲಾಪುರದ ಎಲೆಗಾರ ಸೂಜನ್ನ ಮನೆಗೆ ಬಂದು ಹಗಲಿ ದನ ಕಾಯ್ದ, ರಾತ್ರಿ ಎಲಿ ಕತ್ತರಿಸಿ. ಹಗಲಿ ದನ ಕಾದು ರಾತ್ರಿ ಎಲಿ ಕತ್ತರಿಸಿ ಅವನು ಕೊಟ್ಟಿರ್ತಕ್ಕಂಥ ಹರಕ ಕೋರಿಯನ್ನು ತಗೊಂಡು ಅವನ ಮನ್ಯಾಗ ಎಷ್ಟು ಹಾಲಸಿದ್ದೇಶ್ವರ ದುಡಿದು ಈ ಜಗತ್ತನ್ನ ಕಲ್ಯಾಣ ಮಾಡಿ ಹೆಂಗಪ್ಪ ಅಂತ ಕೇಳಿದ್ರ, ಹಾಲಸಿದ್ದೇಶ್ವರ ಆಕಳ ಹಿಂಡಿನ ದಡ್ಡಿ ಹಾಕಿದ ದಡ್ಡಿ ಊರಾಯ್ತು. ಹಾಲಸಿದ್ದೇಶ್ವರ ಮದುಮಗನಾದ ಮಧುಮಂಕನಾಳಾಯ್ತು. ಹಿಂಗ ಹಾಲಸಿದ್ದೇಶ್ವರ ಮಾಡಿರ್ತಕ್ಕಂಥ ಪವಾಡ ಜಗತ್ತ ತೆರಿಗೆ ಕೊನೆ ಸ್ಥಾಯಿಕವಾಗಿರ್ತಕ್ಕಂಥ ಹಾಲಸಿದ್ದೇಶ್ವರನ ಕಥೆಯಿಂದ ಎಷ್ಟು ಸಂದ ಬರ್ತಾವ. ಸಂಧಿಗೆ ಅನುಗುಣವಾಗಿ ತಮಗೆಲ್ಲರಿಗೂ ಹೇಳ್ತೀನಿ, ಹಾಲಸಿದ್ದೇಶ್ವರ ಅಂದ್ರೆ ಸಾಕ್ಷಾತ್ ಪರಮಾತ್ಮ. ಸಾಕ್ಷಾತ್ ಪರಮಾತ್ಮ ನನ್ನ ಹಾಲು ಮತದ ಕುರಿಗಾರ ಹಿಂಡಿನಲ್ಲಿ ಜನ್ಮೆತ್ತಿ ಬಂದಿರತಕ್ಕಂಥ ಹಾಲಸಿದ್ದೇಶ್ವರನ ಕಥೆಯನ್ನು ಇಲ್ಲಿವರೆಗೂ ಬಹಳ ಅಚ್ಚುಕಟ್ಟಾಗಿ ಕೇಳಿರಿ ಬಂಧುಗಳೇ. ಅದಕ್ಕೆ ಇನ್ನೇನು ಹೇಳುದಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ? ತಂದೆ ನಿರ್ಲಾರದ ಮಣಿ ಅಂದ್ರ, ತಂದೆ ನಿರ್ಲಾರದ ಮಣಿ ಅಂದ್ರ ನೀರಿರ್ಲಾರದ ಬಾವಿ ಅಂತೆ. ತಾಯಿ ಇರ್ಲಾರದ ಮಣಿ ಅಂದ್ರ ಸೂರ್ಯನಿರ್ಲಾರದ ಆಕಾಶದಂತೆ. ತಾಯಿ ನಿರ್ಲಾರದ ಮಣಿ ಅಂದ್ರ ಸೂರ್ಯನಿಲ್ಲದ ಆಕಾಶದಂತೆ. ಗಂಡ ನಿಲ್ಲಾರದ ಹೆಣ್ಣಿನ ಬಾಳ್ವೆ ಅಂದ್ರ ಹಾದಿ ಮ್ಯಾಗಿನ ಹೊಲದಂತೆ. ಹೌದ್ರಿಪ್ಪ, ಎಷ್ಟು ಸುಂದರ ಹೇಳ್ತಾರೆ ನೋಡ್ರಿ. ಗಂಡ ಇರ್ಲಾರದ ಹೆಣ್ಣಿನ ಬಾಳ್ವೆ ಅಂದ್ರೆ ಹಾದಿ ಮೇಲೆ ಹೊಲದಂತೆ ಅಂತ ಯಾಕೆ ಹೇಳಿದ್ರು ಅಂತ ಕೇಳಿದ್ರ, ಯಾಕ್ರಿಪ್ಪ? ಬಹಳ ಸುಂದರ ಮಾತು ಹೇಳ್ತಾರ. ನಾವು ಬಹು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಪಾಪ ನಮ್ಮ ಪದರೊಳಗದಾವತ್ ಹೇಳಿ ಒಂದು ಕಾಡು ಹೆಣ್ತಿ ಗಂಟು ಬಿದ್ರು ನಾವು ಸಂಭಾಳಿಸ್ಕೊಂಡು ಹೋಗ್ಬೇಕು. ಒಂದು ಹುಚ್ಚಿರ್ಲಿ, ಹುಳುಕಿರ್ಲಿ, ಕುಡ್ಡಿರ್ಲಿ, ಕುಂಟಿರ್ಲಿ, ಈಗ ಏನು ಕೂಡ್ಯಾರ 4 ಮಂದಿ ನಮ್ಮ ಹಿರಿಯರ ಅಜ್ಜಿಯರ್ದಾರ, ಇವ್ರು ಮಾತ್ರ ಗಟ್ಟಿ ಕಾಲ ಅವಾಗ ಹಂಗ ದುಡ್ದಾರ ಅವ್ರು. ಹೌದ್ರಿಪ್ಪ, ಅದಕ್ಕೆ ಹೆಂಗ್ ಗೊತ್ತಾರ? ಇಲ್ಲ, ಹಂಗ ದುಡ್ದಾರ ಅವ್ರು. ಈಗಿನವ್ರು ಹಂಗಿಲ್ಲ. ಈಗಿನವ್ರದ್ದು ಎಷ್ಟು ವ್ಯತ್ಯಾಸ ಆಯ್ತು ಅಂತ ಕೇಳಿದ್ರ, ಎಷ್ಟ್ರಿಪ್ಪ? ಬೆನಾಡಿ ಗ್ರಾಮದಾಗ ಹೇಳ್ಬೇಕಾಗ್ಯದ ನಾ ವಿಷಯ. ಹಿಂದ್ ಮಾರುತ್ತೇನ ಏನಾಯ್ತು? ಇಲ್ಲಿ ಏನ್ ಹಿರಿಯರ್ದಾರ ನೋಡು, ಇವ್ರು ಸಣ್ಣವ್ರ ಇದ್ದಕ್ಕಾರ ನಮ್ಮಂತ ಸಣ್ಣದ ಕಿಡಿಗೆ ಏನ್ರ ತಪ್ಪು ಮಾಡಿತಂದ್ರ ಆ ತಪ್ಪು ಮಾಡಿದಕ್ಕೆ ಬುದ್ಧಿ ಬರ್ಲಿ ಅಂತ ಹೇಳಿ ಅರ್ಧ ತೆಲಿ ಬೋಳಿಸಿ ಊರಾಗಿ ಬಿಡ್ತಿರ್ತದ. ಅಂದ್ರೆ ಒಂದ್ ಸ್ವಲ್ಪ ಮರ್ಯಾದೆ ಹೋಗಿ ಅದಕ್ಕೆ ಬುದ್ಧಿ ಬರಲಿ, ಶಿಕ್ಷಣ ಆಗಲಿ, ಶಾನೆ ಆಗಲಿ. ಇದು ಕಿಡಿಗೇಡಿತನ ಮಾಡೈತಿ, ಆಂಡ್ರ ತುಡುಗರಿ ಮಾಡೈತಿ, ಕಿಡಿಗೇಡಿತನ ಮಾಡೈತಿ ಅಂತೇಳಿ ಹಿರಿಯರು ಕೂಡ್ಕೊಂಡು ಅದ್ರ ತೆಲಿ ಬೋಳಿಸಿ ಊರಾಗಿ ಬಿಡ್ತಿರತ್ತ ಅರ್ಧ ಮುರ್ದ. ನಮ್ಮ ಕಾಲ ಹೆಂಗ್ ಬದುಕಾಕ ಗುರ್ತೈತೇನು? ಹೆಂಗ್ರಿಪ್ಪ? ನಿಮ್ಮ ಕಾಲಕ್ಕೆ ಬುದ್ಧಿ ಬರಾಕ ಅರ್ಧ ಮುರ್ದ ತೆಲಿ ಬೋಳಿಸಿ ಊರಾಗ ಬಿಟ್ರ ನಮ್ಮ ಕಾಲಕ್ಕೆ ಕೈಲೇ ರೊಕ್ಕ ಕೊಟ್ಟ ಅರ್ಧ ತೆಲಿ ಬೋಳ್ಸ್ಕೊಂಡ್ ತಿರ್ಗಾಡೋ ಕಾಲದ. ಹೌದ್ರಿಪ್ಪ, ಫ್ಯಾಷನ್ ಬಂದದಿಲ್ರಿ. ಇಂಥ ಕಾಲದೊಳಗೆ ನಾವಿದ್ದೀವು. ತಾಯಿ ತಂದೆ ಸೇವಾ ಮಾಡ್ರಿ, ಗಂಡನ ಸೇವಾ ಮಾಡ್ರಿ, ಎಲ್ಲರೂ ಅತ್ತಿ ಮಾವ್ರನ್ನ ನೋಡ್ಕೊಂಡ್ರೆ ನಡ್ರಿ ಅಂತ ಈಗಿನ ಕಾಲದವ್ರಿಗೆ ಹೇಳಕ್ ಹೋದ್ರ ನಮ್ಮ ಹೆಂಡ್ರ ಅತ್ತಿ ಮಾವಾಗ ಬಡದ್ ಹಾಕೋದಾಕೈತಿ ತಿಳ್ಕೊಂಡು ಅವ್ರೆಲ್ಲಾ ಸಿಟ್ಯಾಗ ಮನಿ ಮಾಡ್ಕೊಂಡು ಗಂಡುಗಳನ್ನಲ್ಲೇ ಸಿಟ್ಯಾಗ ಇಟ್ಕೊಂಡು ಏನೈತಿ ನನ್ನ ಮಕ್ಕ ನೌಕರಿ ಐತೈತಿ ತಾಯಿ ತಂದೆ ಊರಾಗಿ ಹೇಳುದಾಗ್ಯದ. ನಾವು ನಮ್ಮ ಹೆಂಡ್ರದು ನಮ್ಮ ಕತಿ ಹೆಂಗಾಗ್ಯದಂದ್ರ, ನಾಷ್ಟಾಕ ಮಾಡಂದ್ರ ನಮ್ಮ ಹೆಂಡ್ರ ಏನ್ ಮಾಡಾಕೈತಾರ ಗುರ್ತೈತೇನ್ರಿ? ಏನ್ರಿಪ್ಪ? ಚಾರ್ಜರ್ ಗಾಡಿ ತಗೊಂಡ್ ಲಿಪ್ಪಾಣಿಗೆ ಒಂದು ಚಲೋ ಪ್ಯಾಟ್ಯಾಗ ಕಾನಾವಳಿಗೆ ನಾಷ್ಟಾ ಕರ್ಕೊಂಡು ಹೊಂಟಾರ ಕರೆ ಮನ್ಯಾಗ ಮಾಡಿ ಹಾಕೋರು. ಅವ್ರಿಗೆ ಕಟ್ಟಿಗೆ ಮುರಿದು ಗುರುತಿಲ್ಲ, ಕೂಳು ಬಡಿದು ಗುರುತಿಲ್ಲ. ಇಂಥ ಕಾಲದೊಳಗ ನಮ್ಮ ಸರಿಜೋಡಿ ಕಲಾವಿದರು ಹರ್ನ್ಯ ಹೆಲಿಕಾಪ್ಟರ್ ಭಾಳ ಮಾತಾಡಿದರು. ತಮ್ಮ ನಿನಗೊಂದು ಸೂಚನೆ ಕೊಡ್ತೀನಿ, ಸುಮ್ಮ ಮ್ಯಾಲೊಂದು ಟೊಂಗಿ ಅಡಿಗಾಡಿ ಸಣ್ಣ ಹಾಯ್ಕೊಂಡು ಹೋಗ್ಬೇಡ. ಇಲ್ಲಿ ಬೇನಾಡ್ಯಾಗ ನೀ ಹರ್ನ್ಯ ಹೆಲಿಕಾಪ್ಟರ್ ಬೈಜಾತ್ 3 ಹೇಳಿದ್ರ ಇಲ್ಲಿ ಟೊಂಗಿ ಅಡಿಗಾಡಿಸಿ ಒಂದು ಕಾಯಿ ಆರಿಸ್ಕೊಂಡು ಹೋಗ್ತೀನಿ ಅಂದ್ರೆ ಬಿಟ್ಟಾಪಿಲ್ಲ. ಹರ್ನ್ಯ ಹೆಲಿಕಾಪ್ಟರ್ ಅಟ್ಟೆ ಹೇಳ್ಬೇಡ. ಈ ಬೆನಾಡಿ ಗ್ರಾಮದ ಕತಿನೇ ಹೆಂಗೈತತಿ ಕೇಳಿದ್ರ, ಹೆಂಗ್ರಿಪ್ಪ? ಚಿಕ್ಕೋಡಿ ಕ್ಷೇತ್ರಕ್ಕ MP ಆಗಿ ಯಾವಾಗ ಆಯ್ಕೆ ಆಗ್ಯಾರು? ಯಾರಿಪ್ಪ? ನಮ್ಮ ಅಣ್ಣ ಸಾಹೇಬಣ್ಣ ಜೊಲ್ಲೆ ಅವರು, ಶಶಿಕಲಾ ತಾಯಿ ಜೊಲ್ಲೆ ಅವರು.
ಯಾವಾಗ MP ಸೀಟಿಗೆ ಆಯ್ಕೆ ಆಗ್ಯಾರ ನೋಡು, ಹೌದ ಈ ಬೆನಾಡಿ ಪಟ್ಟಾದ ಮ್ಯಾಲ ಹೌದ ವರ್ಷಕ್ಕೆ 16 ಸಾರಿ ಮೈದಾನ ನಡೆಸ್ಯಾರ ಅವ್ರು. ನಡ್ಸ್ಯಾರಿಪ್ಪ ಅಂತ ಮೈದಾನ ನಡೆಸ್ಯಾರ್ರಿ. ಅಂತಾರಿಪ್ಪ 10-20 ಸಾವಿರದ ಮೈದಾನ ನಡೆಸಲಿಲ್ರಿ. ಹೌದ 3 ಲಕ್ಷ 5 ಲಕ್ಷ ಹಿಂಗ ದೊಡ್ಡ ಬೃಹತ್ ಪ್ರಮಾಣದ ಹತ್ ಮೈದಾನ ನಡೆಸಿದವರು ಬಡ್ಡಿಗೆ ಹೆಚ್ಚಾರು ಶಶಿಕಲಾ ಜೊಲ್ಲೆ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು. ಹತ್ ಈ ಪಟ್ಟಕ್ಕೆ ಎತ್ತ ಯಾವ ಬರ್ತಾವ ಗುರ್ತೈತೇನು? ಯಾರಿಪ್ಪ ಧಾರವಾಡ ಕಾಲ ಬಂದೈತಿ ಪಟ್ಟಕ್ಕ, ಹತ್ ಸಾಂಗೋಲ ರಾಜ ಬಂದೈತಿ ಪಟ್ಟಕ್ಕ, ಹತ್ ಬ್ರೇಕ್ ಪೇಲ್ ಬೈಜಾ ಬಂದೈತಿ ಪಟ್ಟಕ್ಕ, ಹೌದ ಹರಣ್ಯ ಲೆಕ್ಕಪತ್ರ ಇಲ್ದ ಬಂದೈತಿ ಪಟ್ಟಕ್ಕ, ಹತ್ ಹೆಲಿಕಾಪ್ಟರ್ ಲೆಕ್ಕಪತ್ರ ಇಲ್ದ ಬಂದೈತಿ ಪಟ್ಟಕ್ಕ. ಹೌದ ಈ ಪಾಳಿ ಒಳಗೆ ಇದನ್ನ ಹೇಳಿನಿ. ಹೌದ ಮುಂದಿನ ಪಾಳಿ ಒಳಗ ಕರ್ನಾಟಕ ಮಹಾರಾಷ್ಟ್ರದೊಳಗ ಹತ್ ಕುದುರೆಗಳು ಬಂದಾವ. ಕೊಲ್ಹಾಪುರ ಸಾಂಗ್ಲಿ ಹಿಡ್ಕೊಂಡು ಎಲ್ಲ ಕುದುರೆ ಬಂದು ಇಲ್ಲಿ ಪಟ್ಟ ಮಾಡ್ಯಾವ. ಲಕ್ಷ ಗಂಟ್ಲೆ ಬಹುಮಾನ ಅವಕ್ಕೂ ಇಟ್ಟಾರ. ಹತ್ ನಿನ್ನ ಶಾನೆ ತಾನಿತ್ತರ ಸುಮ್ಮ ಹಿಂಗ್ ಬರೀ ಟಂಗಿ ಜಾಡಿಸ್ಬೇಡ. ಹತ್ ಶಾನೆ ತಾನಿತ್ತರ ಕುದುರೆಗಳ ಹೆಸರು ಹೇಳ. ನಾ ಹೆಂಗ್ ಹೇಳಿ ನೋಡು. ಹತ್ ಇನ್ನ ಇಷ್ಟೇಲಿ ಎತ್ತ ಹತ್ ಎತ್ತು ಬಂದಾವ. ಇನ್ನ ಎತ್ತು ಬಾಳ್ದವ್ರಿ. ಹತ್ ಬುಲ್ಲೋಟ್ ಚೆಬೆ ಎತ್ತೈತಿ, ತಾಮಡ ಹರ್ನ ಎತ್ತೈತಿ. ಹತ್ ಅವು ಎಲ್ಲೆಲ್ಲಿ ಇರ್ತಾವ ಸ್ಥಾನಿಕ. ಹತ್ ಕೊಲ್ಹಾಪುರ ಸಂದೀಪ್ ಪಾಟೀಲ್ ಅವ್ರದ್ದು ಹರ್ನ ಎತ್ತ. ಹತ್ ನಮ್ಮ ಹತ್ತನೇ ತಾಲೂಕಿನ ಶಿರೂರು ಗ್ರಾಮದಿಂದ ಬಾಳುದಾದ ಹಜಾರ್ ಅವ್ರದ್ದು ಹೆಲಿಕಾಪ್ಟರ್ ಎತ್ತ. ಹತ್ ಸುಮ್ಮನೆ ಎತ್ತ ಹೌದ ಎಲ್ಲ ಬಂದ್ ಹೋಗ್ಯಾರ ಈ ಪಟ್ಟಾಕ. ಹತ್ ಇದು ಸಣ್ಣ ಪಟ್ಟ ಅಲ್ಲ, ಸಣ್ಣದಾಗದಿಲ್ಲ. ಹೌದ ಇದು ಚಿಕ್ಕೋಡಿ ತಾಲೂಕಿನಾಗ ಬೆಳಗಾವಿ ಜಿಲ್ಲಾದೊಳಗ ಲಿಪಾಣಿ ತಾಲೂಕಿನೊಳಗ ಒಂದು ಮೂಗುತಿ ಅಂದ್ರೆ ಅಡ್ಡಿ ಇಲ್ಲ. ಹತ್ ಅಂತ ಸುಂದರವಾಗಿರ್ತಕ್ಕಂಥ ಪುಣ್ಯ ಕ್ಷೇತ್ರ ಐತಿ. ಹತ್ ಈ ಪುಣ್ಯ ಕ್ಷೇತ್ರದಲ್ಲಿ ಬಂಧುಗಳು ಎಲ್ಲಾನು ಎಷ್ಟೊತ್ತು ಕೇಳಿದ್ರ ನಾವು ಕೈಲಿಂದ ಖರ್ಚು ಹಾಕಿ ಮಾಡಿದ್ರಿ. ನಿಮ್ಮ ಪಟ್ಟಾಕ್ ಬರ್ಬೇಕ್ರಿ ಮೈದಾನ ನೋಡಕ. ಹತ್ ಚಾ ನೀರ ಸಿಗಲ್ರಿ. ಅಷ್ಟು ಆ ಎತ್ತಿನ ಮೈದಾನ ಒಂದ್ ಕಡೆ ಬ್ಯಾರೆ ಉಳಿತ್ರಿ. ಹತ್ ಬಜಿ ವಡಾಪಾವ್ ಮಾರವ್ರು 10-20 ಸಾವಿರ ಲಾಭ ಮಾಡ್ಕೊಂಡು ಹೋಗ್ತಾರ. ಅದ್ರ ವ್ಯಾಪಾರ ಹೆಚ್ಚು ತೆಗೆದು 2-3 ತಾಸಿನ ಕರೆ ಇದು ಇದೇ ಪಟ್ಟಾದ ಮೇಲೆ. ಹತ್ ತಮ್ಮ ಸುಮ್ಮ ಹೇಳಿದವ್ರು ಕೇಳಿ ಮಾತಾಡಕತ್ತಿದ್ದೆವು. ನೀ ಹತ್ ಸ್ವತಃ ಪಟ್ಟಾಕ್ ಬಂದಾವಿದ್ದಿನ ಸತತ ಪಟ್ಟಾಕ್ ಬಂದಾವಿದ್ದಿನ. ಹತ್ ಒಂದ್ ಕಡೆ ಬಾಳುದಾದ ಹಜಾರೇನ ಕೊಳ್ಳಾಗ ಮಾಲಿ ಹಾಕಿ ಕುಣ್ಯಾಕ ಹಚ್ಚಿ ಬಿಟ್ರಂದ್ರ, ಇನ್ನೊಂದ್ ಕಡೆ ಸಂದೀಪ್ ಪಾಟೀಲ್ ಅವ್ರ ಕೊಳ್ಳಾಗ ಮಾಲಿ ಹಾಕಿ ಕುಣ್ಯಾಕ ಹಚ್ಚಿ ಬಿಡ್ತಾರ. ಹತ್ ಅವ್ರ ಅಭಿಮಾನಿಗಳು ಲೆಕ್ಕಪತ್ರ ಇಲ್ಲ, ಇವ್ರ ಅಭಿಮಾನಿಗಳು ಲೆಕ್ಕಪತ್ರ ಇಲ್ಲ. ಹತ್ ಕರೆ ಅಣ್ಣ ಬಸವಣ್ಣನ ಒಬ್ಬನೇ ಅದ. ಹತ್ ಅದು ನಮ್ಮೆತ್ತ. ನಮ್ಮಲ್ಲಿ ಭಾವ ಪರಕ್ಕೆ ಇರಬಾರ್ದು, ಭಕ್ತಿ ಪರಕ್ಕೆ ಇರಬಾರ್ದು. ಹತ್ ಅವ್ರವ್ರ ಹೆಸರುಗಳನ್ನು ಬಸವಣ್ಣ ಸಾಕ್ಷಾತ್ ಅವ್ರ ಮನೆಯೊಳಗೆ ಬಂದು ಹತ್ ಅವ್ರವ್ರ ಹೆಸರುಗಳನ್ನು ಬಾಣ್ಯತ್ತರಕ್ಕೆ ಬೆಳೆಸಿದ್ರು. ಅವನು ನಮ್ಮಣ್ಣ. ಹತ್ ಅವರು ನಮ್ಮವ್ರೆ. ಬಸವರಾಜ ಅವ್ರ ಹೆಸರನ್ನು ಮುಗಲೆತ್ರಕ್ಕೆ ಒಯ್ದಿಲ್ಲ. 5 ಲಕ್ಷ ಅಟ್ಯಾಕ್ರೆ ಭಾಳ ಸಲ ಬೋರಾ ಬಾಸಿಂಗ್ ಬಂದೈತಿ. ಹತ್ ಸತತ ಬೋರಾ ಬಾಸಿಂಗೇನೆ ಓಡೈತಿ ಹರ್ನನ್ಗೂಡ. ಹತ್ ಹಿಂಗೆಲ್ಲ ಆಗ್ಯಾವ ಈ ಪಟ್ಟಾದ ಮೇಲೆ. ಇಟ್ಟೆ ಅಲ್ತಮ್ಮ, ಈ ಬೆನಾಡಿ ಬದ್ದಲು ಬಂದಿ ಅಂದ್ರ ಹೌದ ಎಷ್ಟು ಸಲ ಮೈದಾನ ನಡೆದಾಗ ಹತ್ ಹರ್ನ್ಯಾನ್ ಹೊಡ್ಯಾಕ ಯಾರು ಕೂತಾರು, ಹೆಲಿಕಾಪ್ಟರ್ ಯಾರು ಹೊಡ್ಯಾಕ ಕೂತಾರ ಅದ್ರ ಬಿ ಹೇಳ್ಬಹುದು. ಬಂಡಾಬಾಹು ಕಿಲಾರಿ ಅವ್ರು 8 ಸಾರಿ ಕೂತಾರ. ಹತ್ ಇರ್ಲಿ, ಇದನ್ನೇನು ಯೂಟ್ಯೂಬ್ಗೆ ಹಾಕಬೇಡ್ರಿ. ಯಾಕಂದ್ರ ಹಿಂಗೆ ಇಷ್ಟೇ ನಮ್ಮ ದೈವಕ್ಕೆ ಗುರುತಾಲಿ. ಹನುಮಂತ ಮಾಸ್ತರ್ ಸಂಭಾಷಣೆ ಹಾಕಬೇಡ್ರಿ. ಹತ್ ಇಷ್ಟೇ ಸೂಕ್ಷ್ಮವಾಗಿ ಹೇಳುದಂದ್ರೆ ಹಾಡುಗಳನ್ನು ಹಾಕ್ರಿ. ಯಾಕಂದ್ರೆ ಅಷ್ಟು ಸುಂದರವಾಗಿರ್ತಕ್ಕಂಥದ್ದು ವಿಷಯಗಳು ನಡೆದಾವ. ಭಾಳ ಅಚ್ಚುಕಟ್ಟಾಗಿ ಸೇವೆ ಕೇಳಕತ್ತೀರಿ. ಯಥಾ ಪ್ರಕಾರ ಮುಂದಿನ ಪಾಳಿಯಲ್ಲಿ ನಮ್ಮ ತಂಗಿ ಎಲ್ಲರೂ ಸೇವೆ ಮಾಡ್ಯಾರಿ. ಮುಂದಿನ ಪಾಳಿಯಲ್ಲಿ ನಾವೊಂದು ಮಾತು ಹೇಳ್ತೀನಿ. ಈ ಪಾಳಿಗೆ ವಜ್ಜಾಗೋದು ಒಂದು ಲಿಮಿಟೇಷನ್ ಇರಬೇಕು, ಒಂದು ಬಾಂಡ್ರಿ ಇರಬೇಕು. ಹತ್ ಆ ಪಾಪ ಇಲ್ಲದ ಪಿಂಡ ಹತ್ ನವಿಲು ಓದ್ತಾರ ಹೌದ್ರಿಪ್ಪ ಅತ್ತಾರಿಲ್ರಿ. ಎಲ್ಲಾನು ಒಂದು ಸ್ವಲ್ಪ ಭೋಗ ಮಾಡಿ ಮುಂದೆ ಸೃಷ್ಟಿ ಆಗ್ಯದ. ನಮ್ಮ ಮಕ್ಕಳು ಹುಟ್ಟಲಿ, ನಾವು ಇನ್ನೊಬ್ರ ಹಿಂದೆ ನಮ್ಮ ತಾಯಿ ತಂದೆ ಹುಟ್ಟಿವು ಅಂದ್ರೆ ಭೋಗದಿಂದ ಹುಟ್ಟಿರ್ತಕ್ಕಂಥ ವಸ್ತು ಇದೆಲ್ಲ. ಭೋಗದಿಂದ ಹುಟ್ಟಿದವ್ರು ನಾವೆಲ್ಲ. ಕರೆ ನವಿಲು ಮಾತ್ರ ಹಂಗಿಲ್ಲ. ಗಂಡ ನವಿಲು ಗರಿ ಬಿಚ್ಚಿ ಕುಣಿಲಿಕ್ಕೆ ಹತ್ರ, ಹೆಣ್ಣು ನವಿಲು ಬಂದು ಒಂದು ಹನಿ ಅದರ ನೀರನ್ನು ಸ್ವೀಕಾರ ಮಾಡಿದ್ರ ಬಸವಂತಿಯಾಗಿ ತತ್ತಿ ಹಾಕಿ ಮುಂದು ಮರಿಗಳನ್ನು ಮಾಡ್ತಾರ. ಅಂತ ಕತಿ ಹೆಂಗ ಬದುಕಿದ್ರ ಹಂಗ್ರಿಪ್ಪ. ವಿಷ್ಣು ಪರಮಾತ್ಮ ವಿಠೋಲನಾಗಿ ಹೆಂಗ ಸಮುದ್ರದ ಒಂದು ಸಿಂಪಿಯೊಳಗೆ ಜನ್ಮೆತ್ತಿ ಬಂದು ಜಗತ್ತ ಕಲ್ಯಾಣ ಮಾಡಿ ಸಣ್ಣ ವಿಠೋರಾಯ ಪಟ್ಟಣ ಕಡೊಳಗೆ ಬಂದು ಮೇಲಗಿರಿ ಮಾಡಲಿಲ್ಲ. ಹೆಂಗ ಸಿಂಪಿಯೊಳಗೆ ಹುಟ್ಟಿ ಬಂದ, ರೇವಣ ಸಿದ್ಧ ಲಿಂಗದೊಳಗೆ ಹುಟ್ಟಿ ಬಂದ, ಹಂಗ ನವಿಲುನು ಕೂಡ ಪಾಪಿಲ್ಲದ ಪಿಂಡ ಅಂತೇಳಿ ಅನಿಸಿಕೊಂಡು ಸದ್ಯಕ್ಕೆ ಉಳಿದ ಕೀರ್ತಿ. ಈ ನವಿಲ್ ಆಗಬೇಕಾದ್ರ ಯಾರಾದ್ರೂ ಹೆಂಗಾದ್ರೂ ಪಾಪಿಲ್ಲದ ಪಿಂಡ ಅಂತ ಯಾಕೆ ಅನ್ಸ್ಕೊಂಡ್ರ ಅಂದ್ರೆ ಒಂದು 5 ನಿಮಿಷ ಕೇಳ್ತೀನಿ ಅಂದ್ರೆ ಈ ಪಾಳ್ಯದೊಳಗೆ ಹೇಳೇ ಬಿಡ್ತೀನಿ. ಹೇಳೋಣತ್ತೀರ ಎಲ್ಲಾರು ಶಾಂತಿಯಿಂದ ಕೊಂಡಿರ್ಬೇಕ್ರಿ. ನಮ್ಮ ಬೆನಾಡಿ ಗ್ರಾಮದ ಹೆಣ್ಣು ಮಗಳನ್ನ ಅಪ್ಪಾಜಿವಾಡಿ ಗ್ರಾಮಕ್ಕೆ ಕೊಟ್ಟಿದ್ರು. ಬೆನಾಡಿ ಗ್ರಾಮದ ಹೆಣ್ಣು ಮಗಳನ್ನ ಅಪ್ಪಾಜಿವಾಡಿ ಗ್ರಾಮಕ್ಕೆ ಕೊಟ್ರ ಇವು ಹಿಂದಿನ ಅತ್ತಿ ಮಾವ ಇದ್ದು ನೋಡ್ರಿ ಬಾಳ್ ಬೆರಕಿದ್ದು. ಹೆಂಗ ಬೆರಕಿದ್ದು ಅಂದ್ರ ಹೆಂಗ್ರಿಪ್ಪ, ಮಕ್ಕಳಿಗೆ ಹಾಲು ಉಣ್ಣಕ್ ಕೊಟ್ರ ಸ್ವಸ್ಥ್ಯಾರಿಗೆ ಮಜ್ಜಿಗೆ ಕಾಳು ಕುಡಿದು ನೆಲೆ ಇಲ್ಲ. ಹೌದ್ರಿಪ್ಪ. ಅಂತ ಬೆರಕೆ ಅತ್ತಿಗಳಿದ್ದು ಅಟ್ಟು ಕಠೋರವಾಗಿರ್ತಕ್ಕಂಥ ಜೀವನ ನಡೆಸ್ತಿದ್ರು. ಆ ಅತ್ತಿ ಮಾವನ ಮುಂದ ಮಗ ಸೊಸಿ ಮಾತಾಡೋದು ಸಹಿತ ಸಿಕ್ಕಿಲ್ಲ. ವರ್ಷ 2 ವರ್ಷ
ವರ್ಷ 2 ವರ್ಷ 1-2 ಮಕ್ಕಳಾಗುತ್ತಾನ ನನ್ನ ಸೊಸಿ ನನ್ನ ಮಗ ಮಾತಾಡ್ತಾರ ಅನ್ನೋದು ಅತ್ತಿ ಮಗು ಗೊತ್ತಿಲ್ಲ. ಹೌದ್ ಹಂಗ ಜೀವನ ಮಾಡಿದವರು ಹೌದ್ ತೆಲಿಗೆ ಎಣ್ಣೆ ಹಚ್ಕೋಬೇಕಾದ್ರೆ ವಾರಕ್ಕೊಮ್ಮೆ ಕೊಡೋರು, ಹೌದ್ ಹಣ್ಣಿಗೆ ಕಂಡ್ಯಾಳ ಕೊಡಬೇಕಾದ್ರೆ ವಾರಕ್ಕೊಮ್ಮೆ ಕೊಡೋರು. ಹೌದ್ ನಮ್ಮ ಮನ್ಯಾಗ ಹೆಣ್ಮಗಳು ಇರುತ್ತಾನ ಅಷ್ಟೇ ನಮ್ಮ ಅಕ್ಕಿ. ಹೌದ್ ಕೊಟ್ಟ ಮ್ಯಾಲ್ತ ಯಾವುದೇ ತಿಥಿ ನಡಿಲಿ, ಮಿತಿ ನಡಿಲಿ, ಹಬ್ಬ ನಡಿಲಿ, ಹರಿದಿನ ನಡಿಲಿ, ಲಗ್ನ ನಡಿಲಿ, ಅವ್ರ ಅತ್ತಿ ಮಾವ ಕಳಿಸಿದ್ರೆ ಹೆಣ್ಣು ಮಗಳು ನಮ್ಮ ಮನೆಗೆ ಬರಬೇಕು. ಹೌದ್ ಇಲ್ಲಂದ್ರೆ ಹೆಣ್ಣು ಮಗಳು ನಮ್ಮ ಮನೆಗೆ ಬರೋದಿಲ್ಲ. ಹೌದ್ರಿಪ್ಪ. ಹಿಂಗ ಅತ್ತಿ ಮಾವನ ಆಧೀನದೊಳಗೆ ಸ್ವಸ್ಥರು ನಡೀತಿದ್ರು. ಹಂಗ ಕೊಟ್ಟ ಹೆಣ್ಣು ಮಗಳನ್ನು ತಾಯಿ ತಂದೆನು ನಡೆಸ್ತಿದ್ರು. ಹೌದ್ ತಂಗಿ ಈ ಮನೆ ನಿನಗೆ ಸ್ಥಿರವಾದದ್ದಲ್ಲ, ಹೌದ್ ಅದೇ ಮನೆ ನಿನಗೆ ಸ್ಥಿರವಾದದ್ದು. ಹಿರಿಯರು ಹೇಳ್ಯಾರ, ಹೌದ್ ದೇವನೊಬ್ಬ ನಾಮ ಹಲವು, ಪರಮ ಪತಿವೃತ ಧರ್ಮದ ಹೆಣ್ಣು ಮಗಳಿಗೆ ಗಂಡನೇ ಒಬ್ಬ ದೇವರು. ಗಂಡನನ್ನು ಬಿಟ್ರ ಅನ್ಯ ದೇವರುಗಳು ಜಗತ್ತಿನಾಗಿಲ್ಲ ತಂಗಿ. ಗಂಡನೇ ದೇವರತ್ತ ತಿಳಿದ ಸತ್ರೂ ಗಂಡನ ಮನ್ಯಾಗ ಸಾಯಿ, ಹೌದ್ ಇದ್ರೂ ಗಂಡನ ಮನ್ಯಾಗ ಇರು. ಹೌದ್ ಅವ್ರು ನಗನಗ್ತ ಹಚ್ಕೊಟ್ರ ಬಾ, ಇಲ್ಲಾದ್ರೆ ಇಲ್ಲ ಅಂತೇಳಿ ಮೊದಲು ತಾಯಿ ತಂದೆ ಹೆಣ್ಮಕ್ಳಿಗೆ ಪಾಠ ಶಾಲೆ ಮಾಡ್ತಿದ್ರು. ಹೌದ್ ಹಂಗ ಮಾಡಿ ಕಳಿಸ್ತಿದ್ರು. ಎಷ್ಟೋ ಹಬ್ಬ ಬಂದಾವ್, ಎಷ್ಟು ಹರಿದಿನ ಬಂದಾವ್, ಹೌದ್ ತಾಯಿ ತಂದೆ ಕರ್ಲಿಕ್ಕೆ ಹೋಗ್ಯಾರ, ಅತ್ತಿ ಮಾವ ಕಳಿಸಿಲ್ಲ. ಹೌದ್ರಿಪ್ಪ. ಅತ್ತಿ ಮಾವ ಕಳಿಸಲಾರ್ದಕ್ಕಾಗಿ ಹೌದ್ ಒಂದು ಮಿತಿಯನ್ನು ನೋಡಿ ತಮ್ಮ ತಾನ ಏನತ್ತಾನ್ರಿಪ್ಪ. ಬಾಳ ಸಾರಿ ಹೋಗಿರಿ, ಹೌದ್ ಅವ್ರು ಕಳಿಸಿಲ್ಲ. ಹೌದ್ ಈ ಸಾರಿ ಬೇನಾಡಿ ಗ್ರಾಮದಿಂದ ಅಪ್ಪಾಜಿ ವಾಡಿಗೆ ಹೌದ್ ನಮ್ಮ ಅಕ್ಕನ ಕರ್ಲಿಕ್ಕೆ ನಾ ಹೋಗ್ತೀನಿ, ಹೌದ್ ನಮ್ಮ ಅಕ್ಕನ ಕರ್ಲಿಕ್ಕೆ ನಾ ಹೋಗ್ತೀನಿ. ತಾಯಿ ತಂದೆಗಂದ, ಹೌದ್ ತಮ್ಮ ನೀ ಸಿಟ್ಟಿ ನಾವಿದ್ದಿ, ಹೌದ್ ನಾವು ಬಾಳ ಸಾರಿ ಹೋಗಿ ಅತ್ತಿ ಮಾವ ಕಳಿಸಿಲ್ಲ, ಹೌದ್ ನಿನಗೂ ಕಳಿಸಲಿಲ್ಲ ಅಂದ್ರೆ ಸಣ್ಣ ಮಗಾದಿ ಬಿಸಿ ರಕ್ತೈತಿ, ಹೌದಾ ಸಿಟ್ಟಿನ ಕೈ ಬುದ್ಧಿ ಕೊಟ್ಟು ಬೇಗರು ಕೂಡ ನ್ಯಾಯ ಅದು ಮಾಡೋದಕ್ಕೈತಿ, ಹೋಗಬೇಡ ತಮ್ಮ ಅಂದ್ರು. ಹೌದ್ ಇಲ್ಲ ನಮ್ಮ ಅಕ್ಕನ ಕರಿಲಿಕ್ಕೆ ನಾನೇ ಹೋಗವಂದ. ಹೌದ್ ಏನ್ ಅವನ ಕಳ್ಳ, ಅವನ ಪ್ರೀತಿ, ಅವನ ಬಾಂಧವ್ಯ, ಅವನ ವಾತ್ಸಲ್ಯ, ಅಕ್ಕನ ಕರಿಲಿಕ್ಕೆ ಹೋಗ್ತಾನತಾನ, ಹೌದ್ ಹೋಗ್ಲಿ ಅಂತ ಹೇಳಿ ತಾಯಿ ತಂದೆ ಬುತ್ತಿ ಕಟ್ಟಿ ಹಚ್ಕೊಟ್ರು. ಹೌದಾ ಬುತ್ತಿ ಕಟ್ಕೊಂಡ ಮಗ ಅಕ್ಕನ ಕರಿಲಿಕ್ಕೆ ಹೊಂಟಾನ ತಮ್ಮ. ಹೌದ್ ಬುತ್ತಿ ಕಟ್ಕೊಂತ ತಮ್ಮ ಯಾವಾಗ ಅಕ್ಕನ ಕರಿಲಿಕ್ಕೆ ಹೊಂಟ ನೋಡು, ಹೌದ್ ದಾರಿ ಒಳಗ ದುರ್ಗಾ ಪರಮೇಶ್ವರಿ ಮಂದಿರ ಅದು. ಹೌದ್ ದುರ್ಗಾ ಪರಮೇಶ್ವರಿ ಮಂದಿರಕ್ಕೆ ಹೋಗಿ ಪಾದಿಗೆ ಬಿದ್ದು ನಮಸ್ಕಾರ ಮಾಡಿ ಒಂದು ಹಠ ಹಿಡಿತಾನ, ಏನ್ ಹೇಳಿದಾರ. ಒಂದು ವಚನ ಕೇಳ್ತಾನ. ಏನ ನಾ ಬೇನಾಡಿ ಗ್ರಾಮಕ್ಕ ತಾಯಿ ತಂದೆ ಕೂಡ ಒಂದು ಹುಜುತಿ ಹಾಕೊಂಡು ಹೌದ್ ಅಪ್ಪಾಜಿ ವಾಡಿಗೆ ನನ್ನ ಅಕ್ಕನ ಕರಿಲಿಕ್ಕೆ ಹೊಂಟಿನಿ ಅಂದ್ರ, ಹೌದ್ ಅಕ್ಕನ ಕಳಿಸಿದ್ರಂದ್ರ ಹೌದ್ ನಿನಗ ಕಾಯಿ ಹೊಡಿದಿಲ್ಲ ತಾಯಿ, ಹೌದ್ ನನ್ನ ಶಿರಾನೇ ಛೇದನ ಮಾಡ್ತೀನಿ ಅಂತ ಹೇಳಿ ಹೌದ್ ಮಾತು ಕೊಟ್ಟ ದುರ್ಗಾ ಪರಮೇಶ್ವರಿ. ಹೌದ್ ದುರ್ಗಾ ಪರಮೇಶ್ವರಿಗೆ ಯಾವಾಗ ಮಾತು ಕೊಟ್ಟ ಅಪ್ಪಾಜಿ ವಾಡಿಗೆ ಕರಿಲಿಕ್ಕೆ ಹೋದ, ಹೌದ್ ಗಂಡ ಹೊಲಕ್ ಹೋಗ್ಯಾನ, ಹೌದ್ ಅತ್ತಿ ಮಾವ ಮನ್ಯಾಗ ಅದಾರ, ಹೌದಾ ತಮ್ಮ ಕರಿಲಿಕ್ಕೆ ಹೋಗ್ಯಾನ. ಹೌದ್ ಹೋಗುದಕ್ಕ ಅತ್ತಿ ಮಾವ ಅಂದ್ರು, ಹೌದಾ ದುರ್ಗಾ ಪರಮೇಶ್ವರಿ ಶಕ್ತಿ ಅಂತ, ಅದು ಹಾಲಿಸಿದಂತ ಶಕ್ತಿ, ಹೌದ್ ಕರ್ಕೊಂಡು ಹೋಗಿ ನಿಮ್ಮ ಅಕ್ಕಗಂದ್ರು, ಹೌದ್ ಕರ್ಕೊಂಡು ಹೋಗಿ ನಿಮ್ಮ ಅಕ್ಕಗಂದ್ರು. ಹೌದಾ ಅಕ್ಕನ ಕರ್ಕೊಂಡು ಬೆನಾಡಿಗೆ ಬರ್ತಿದ್ದ. ಹೌದ್ ದಾರಿ ಒಳಗೆ ಬಂದ ದುರ್ಗಾ ಪರಮೇಶ್ವರಿ ಮಂದಿರಕ್ಕೆ ಬಂದ. ಹೌದಾ ದುರ್ಗಾ ಪರಮೇಶ್ವರಿ ಮಂದಿರ ನೋಡಿದ, ಹೋಗುವಾಗ ವಚನ ಕೊಟ್ಟಿನಿ, ಹೌದ್ ನಾ ಹೋಗಿ ಕರೆದದ್ದಕ್ಕ ನನ್ನ ಬುತ್ತಿ ಗಂಟೆಗೆ ಕಿಮ್ಮತ್ತು ಕೊಟ್ಟು ಹೌದ್ ನಮ್ಮ ಅತ್ತಿ ಮಾವ ಏರಿ ನಮ್ಮ ಅಕ್ಕ ಕಳಿಸಿದ್ರ ಹೌದ್ ಕಾಯಿ ಹೊಡಿದಿಲ್ಲ, ನನ್ನ ಶಿರಾನೇ ಛೇದನ ಮಾಡಿ ಗದ್ದಿಗೆ ಏರಿಸ್ತನಂದಿನಿ. ಹೌದಾ ಶಿರಾ ಕಡಿಬೇಕಂದ ಏನ್ ಮಾಡಿದ, ಏನ್ ಮಾಡ್ತಾನ್ರಿಪ್ಪ. ಅಕ್ಕಗೆ ಹೊರಗೆ ನಿಂದರಿಸಿ ಹೌದಾ ದುರ್ಗಾ ಪರಮೇಶ್ವರಿ ಮಂದಿರಕ್ಕೆ ಹೋಗಿ ಹೋಗಿ ದುರ್ಗಾ ಪರಮೇಶ್ವರಿ ಕಾಲು ಬಿದ್ದ ತನ್ನ ರುಂಡ ಕಡದ ಗದ್ದಿಗೆ ಮೇಲೆ ಏರಿಸಿದ. ಹೌದ್ ಹೌದು ತನ್ನ